ಎಲ್ಲ ಮಕ್ಕಳಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ನೃತ್ಯ ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಅವರ ಶಾಲಾ ಶಿಕ್ಷಕರಿಗೂ ಕೂಡ ಹಾಗೂ ಆ ಶಾಲಾ ಮುಖ್ಯಸ್ಥರಿಗೂ ಕೂಡ ಅನಂತ ಧನ್ಯವಾದಗಳು ಅರ್ಪಿಸ್ತಾ, ಈ ನೃತ್ಯ ಸಂಯೋಜನೆ ಮಾಡಿರ್ತಕ್ಕಂಥ ಅವರ ಶಾಲಾ ಶಿಕ್ಷಕಿಯವರು ಬಂದು ಈ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಇದೀಗ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಹೃದಯರೇ, ಈ 4ನೇ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸಬೇಕು ಅಂತ ಹೇಳಿಬಿಟ್ಟು ಅಜಯ್ರವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಗೆಳೆಯರ ಬಳಗ ರಂಗತಂಡ ರಿಜಿಸ್ಟರ್ಡ್ ಅಜ್ಜಂಪುರ, ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಸ್ವತಂತ್ರ ಹೋರಾಟಗಾರ BN ಏಕರೂಪ್ ಸ್ವಾಮಿ ನೆನಪಿನ ರಂಗೋತ್ಸವ 2025 4ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಂಗಾಸಕ್ತರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಂತರ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ AC ಚಂದ್ರಪ್ಪನವರು, ಅಧ್ಯಕ್ಷರು, ಗೆಳೆಯರ ಬಳಗ ರಂಗತಂಡ ಅಜ್ಜಂಪುರ, ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಿ ಶಿವಪ್ರಸಾದ್ ಅವರು ಅಕ್ಷರಶಾಲ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ, ಹಾಗೂ ಈ ಕಾಟಿಂಗ್ನಲ್ಲಿ ಸಸ್ಯ ಸಂಜೀವಿನಿ ಮ್ಯಾನ್ಯರು ಸಾವಯವ ಗೊಬ್ಬರದ ಬಗ್ಗೆ ಅವರು ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಚೆನ್ನಾಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದಾರೆ. ಅವರೀಗ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸ್ತಾ, ಇದು ನಮಗೆ ಚಂದ್ರಪ್ಪ ಅವರು 2ನೇ ಬಾರಿ ಒಂದು ಅವಕಾಶ ಕೊಟ್ಟು ವೇದಿಕೆಯಲ್ಲಿ ಕೂರಿಸಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಹಳೆ ವಿದ್ಯಾರ್ಥಿಯಾಗಿ ನಾನೊಂದು ವಂದನೆಗಳನ್ನು ಅಥವಾ ನಾನು ನನ್ನ ಹೃದಯಪೂರ್ವಕ ಒಂದು ಕೃತಜ್ಞತೆಗಳನ್ನು ಅವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ರಂಗಾಯಣ ಈ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇರುವಂಥ ಕೆಲವು ಜನ, 4 ಜನ ಇರಲಿ, 2 ಜನ ಇರಲಿ, 3 ಜನ ಇರಲಿ, ಅಷ್ಟು ಜನಕ್ಕೂ ಕರೆದು ಕೂರಿಸಿ ನಾಟಕಗಳನ್ನ ಮಾಡಿಸುವಂಥದ್ದು ಅವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನಾನು ಇರೋವರೆಗೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿರೋವರೆಗೂ ಅವ್ರು ಯಾವತ್ತಿನ ಎಲ್ಲಿವರೆಗೂ ನಾಟಕ ನಡೆಸ್ತಾರೆ ಅಲ್ಲಿವರೆಗೂ ನಮ್ಮದು ಸಹಕಾರ ಮತ್ತೆ ನಮ್ಮೆಲ್ಲರ ಇದು ಸಲಹೆ ಸಹಕಾರಗಳು ಅವ್ರ ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಈ ನಾಟಕ ಅನ್ನೋ ಒಂದು ಇದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾ ಅನ್ನೋದಾದ್ರೆ ಅದರಲ್ಲಿ ಸಿನಿಮಾದಲ್ಲಿ ಸಾಕಷ್ಟು ಕಟ್ಟುಗಳಿರುತ್ತೆ. ಯಾವ್ದಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಅದನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ, ರೀಟೇಕ್ಗಳು ತಗೋಬಹುದು. ನಾಟಕ ಅಂತ ತಗೊಂಡಾಗ ನಮಗೆ ನಾನು 3 ನಾಟಕಗಳನ್ನು ನಾನು ಬಂದು ನೋಡಿದಾಗ ಯಾವುದೇ ಒಂದೇ ಒಂದು ಸಣ್ಣ ತಪ್ಪುಗಳು ಕೂಡ ಮಾತಾಡುವಾಗ ಅಷ್ಟು ಬರದಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರಬೇಕು, ನೆಕ್ಸ್ಟ್ ಡೈಲಾಗ್ಗಳಿಗೆ ರೆಡಿ ಆಗ್ತಾ ಇರಬೇಕು. ಒಬ್ಬೊಬ್ರು ಕನಿಷ್ಠ 2 ರಿಂದ 3 ಪಾತ್ರಗಳು, ಕೆಲವು 4 ಪಾತ್ರಗಳಿಂದ ಮಾಡಿರುವಂತವ್ರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಅವರ ಶ್ರಮ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಊಹಿಸಕ್ಕೂ ಆಗಲ್ಲ. ಒಬ್ರು ಈ ನಿಮಿಷದ ಲೆಕ್ಕದಲ್ಲಿ, ಸೆಕೆಂಡ್ ಲೆಕ್ಕದಲ್ಲಿ ರೆಡಿ ಆಗುವಂತದ್ದು ಇರುತ್ತೆ. ಇಲ್ಲಿ ಒಂದು ಡೈಲಾಗ್ ಮುಗಿಯೋ ಅಷ್ಟೊತ್ತಿಗೆ ಅವರ ಪಾತ್ರ ಬದಲಾಗಿ ಹಿಂದೆ ಮತ್ತೆ ಬಂದು ಬೇರೆ ಪಾತ್ರದ ಬದಲಾಗಿ ಮನಸ್ಥಿತಿಗಳನ್ನ ಕ್ಷಣಕ್ಕೂ ಬದಲಾಯಿಸಿಕೊಂಡು ಈಗ ಬಂದಾಗ ಯಾವುದೋ ಒಂದು ಪಾತ್ರದಲ್ಲಿ ಇರ್ತಾನೆ, ಶಿವನ ಪಾತ್ರದಲ್ಲಿ ಇರ್ತಾನೆ, ಮತ್ತೆ ಇನ್ನೊಮ್ಮೆ ಬಂದಾಗ ಇನ್ನೊಂದು ಪಾತ್ರದಲ್ಲಿ ಇರ್ತಾನೆ. ಸಾವಯವದಲ್ಲಿ ಸಡನ್ ಆಗಿ ಬಿಟ್ಟು ಮಾಡ್ತೀನಿ ಅಂತ ಬಂದ ರೈತರುಗಳಿಗೆ ಯಾರಿಗೂ ಯಶಸ್ಸು ಸಿಕ್ಕಿಲ್ಲ. ಪೂರ್ತಿ ರಾಸಾಯನಿಕದಲ್ಲೇ ಮಾಡ್ತೀನಿ ರೈತರುಗಳಿಗೆ ಯಶಸ್ಸು ಸಿಕ್ಕಿಲ್ಲ. ಇಲ್ಲಿ ರೈತರು ಇಲ್ಲ, ಹಾಗಾಗಿ ಹೆಚ್ಚು ರೈತರ ಬಗ್ಗೆ ಮಾತಾಡೋದು ಅವಶ್ಯಕ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದ್ರೆ ಇವಾಗ ಅತಿಯಾಗಿ ಇಲ್ಲಿರೋ ಕೆಲವು ರೈತರುಗಳು ಅತಿಯಾಗಿ ನಾವು ಈರುಳ್ಳಿ ತಂದ ತಕ್ಷಣ ರೌಂಡ್ ಅಪ್, ಕಡಲೆ ಕೆತ್ತ ತಕ್ಷಣ ಮತ್ತೆ ರೌಂಡ್ ಅಪ್, ಕಂಟಿನ್ಯೂಸ್ ರೌಂಡ್ ಅಪ್ ಮಾಡಿ ನಿಮಗೆ ಕನಿಷ್ಠ ಕಡಲೆ 10 ಕ್ವಿಂಟಾಲು ಬರ್ತಾ ಇಲ್ಲ. ಈ ಕಡೆಗೆ 30-40 ಪ್ಯಾಕೆಟ್ ಈರುಳ್ಳಿ ಬರ್ತಾ ಇಲ್ಲ. ಇದು ಎಲ್ಲರೂ ಗಮನದಲ್ಲಿದೆ. ಬಂದಿದ್ರು ಕೂಡ 15 ದಿನ ನಾವು ಚೀಲದ ತುಂಬಿಡೋಕ್ಕಾಗಲ್ಲ. ಎಲ್ಲ ಕೆಳಗಡೆ ತಳರೋಗ, ಇಲ್ಲ ಜುಟ್ಟು ಹತ್ರ ಕೊಳೆಯೋದು, ಇಲ್ಲ ಕೆಳಗಡೆ ಕೊಳೆಯುವಂಥದ್ದು. ವಿಪರೀತವಾಗಿ ವಿವೇಕ ಇಲ್ಲದೆ ಅತಿಯಾದ ಗೊಬ್ಬರವಾಗಿ ಬಳಕೆ ಮಾಡಿದ್ದಕ್ಕೆ ಇದು ಕಾರಣ.
ಇಲ್ಲಿಂದ ಮುಂದಕ್ಕೆ ನನಗೆ ಗೊತ್ತಿರೋ ಸಾಕಷ್ಟು ತುಂಬಾ ಬದಲಾವಣೆ ಆಗ್ತಾನೆ ಇದೆ. ತುಂಬಾ ಜನ ಈಗ ರೌಂಡ್ ಅಪ್ ಎಲ್ಲ ಬಳಸೋದನ್ನ ನಿಲ್ಲಿಸ್ತಾ ಇದ್ದಾರೆ ನಿಧಾನವಾಗಿ. ಅವ್ರಿಗೆ ಗಮನಕ್ಕೆ ಬರ್ತಾ ಇದೆ, ನನ್ನ ಜಮೀನಲ್ಲಿ ಇದು ಬೆಳೆ ಬರ್ತಾ ಇಲ್ಲ, ನನ್ನ ಜಮೀನಲ್ಲಿ ಇದು ಬರ್ತಾ ಇಲ್ಲ ಅನ್ನೋದು. ಕೆಲವು ಆಸಕ್ತ ರೈತರು ಆ ಥರದ್ದು ಯಾವ್ದಾದ್ರು ಅವಶ್ಯಕವಾಗಿದ್ರೆ ಅಂತ ಮಾಹಿತಿಗಳು ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ, ಯೂಟ್ಯೂಬಲ್ಲಿ ನೋಡೋಕ್ಕೆಲ್ಲ ಗೊತ್ತಾಗಲ್ಲ ಅನ್ನೋದಿದ್ರೆ ಇಲ್ಲೇ ಪಕ್ಕ ಕಾಟಿಂಗ್ ಇದೆ, ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಪ್ರತಿದಿನ ಅಲ್ಲೇ ಇರ್ತೀನಿ. ಯಾರಿಗಾದ್ರೂ ಅವಶ್ಯಕವಾದ ಮಾಹಿತಿ ಬೇಕು ಅಂದ್ರೆ ತಗೋಬಹುದು. ಕೊನೆಯದಾಗಿ ಇದರ ಸಲುವಾಗಿ ಸಾಣಿಹಳ್ಳಿ ಸ್ವಾಮಿಗಳು ನಮ್ಮ ನಡೆ ಸರ್ವೋದಯದ ಕಡೆ ಅಂತೇಳಿ ಇದೇ ಜನವರಿ 27, 28, 29, 30ನೇ ತಾರೀಕು ಒಂದು ಜಾಥಾ ಮಾಡ್ತಾ ಇದ್ವಿ. ಪಾದಯಾತ್ರೆಯನ್ನ ಸಾಣಿಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಮಾಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ 5 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆ ಮಾಡಿದ ತಕ್ಷಣ ಏನು ಸುಧಾರಣೆ ಆಗ್ಬಿಡತ್ತ ಅನ್ನೋದಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸೋದು. ಕೆಲವನ್ನ ಇವಾಗ ಏನೋ ಕಾರ್ಯಕ್ರಮಕ್ಕೆ ಮಾಡಿದೀವಿ ಅಂತಂದ್ರೆ ಲೈಟ್ ಹಾಕದೆ ನಾನು ಬರೀ ಮೈಕಲ್ಲಿ ಮಾತಾಡ್ತಾ ಹೋದ್ರೆ ನೀವು ಸುಮ್ಮನೆ ಕೇಳಿಸ್ಕೊಳ್ತೀರಾ. ಲೈಟ್ ಇದ್ದಾಗ ನಿಮ್ಮ ಗಮನ ಈ ಕಡೆ ನನ್ನನ್ನು ನೋಡ್ಬೋದು ಅನ್ನೋ ಕಾರಣಕ್ಕೆ ಲೈಟನ್ನ ಕೇಂದ್ರೀಕರಿಸಿ ಕರೆಕ್ಟಾಗಿ ಮೈಕ್ ಹತ್ರನೇ ಇಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡೋ ದೃಷ್ಟಿಯಿಂದ ಒಂದು ಕೃಷಿ ಕ್ಷೇತ್ರ, ಒಂದು ರಾಜಕೀಯ ಕ್ಷೇತ್ರವಾಗಿ, ಇನ್ನೊಂದು ಪರಿಸರ, ಇನ್ನೊಂದು ವಿದ್ಯಾರ್ಥಿಗಳು, ಆರೋಗ್ಯ ಮತ್ತು ಶಿಕ್ಷಣ, ಈ 5 ಕ್ಷೇತ್ರಗಳಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನ ಒಟ್ಟಿಗೆ ಇಟ್ಕೊಂಡು ಪ್ರತಿದಿನ ಮಧ್ಯಾಹ್ನದವರೆಗೂ ಒಂದು ಕಾರ್ಯಕ್ರಮ, ಸಂಜೆ ಒಂದು ಉಳಿಯುವಂತ ಕಾರ್ಯಕ್ರಮ, ಹೀಗೆ 4 ದಿನದ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ರಂಗಾಸಕ್ತರಿಗೂ ಕೂಡ ವಂದಿಸುತ್ತಾ, ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ. ಶ್ರೀಯುತ ದಿವಂಗತ ಗಂಗಮ್ಮ ಮತ್ತು ಮರಳಪ್ಪ ಮಾಜಿ ಚೇರ್ಮನ್ ನೆನಪಿನ ಸ್ಮರಣಾರ್ಥವಾಗಿ ಶ್ರೀಯುತ ಉಷಾ ಜಯಪ್ಪನವರು ಈ ರಂಗಭೂಮಿಯ ಸೇವೆಗಾಗಿ ಅವರ ಕಿರುಕಾಣಿಕೆಯನ್ನು 5,001 ರೂಪಾಯಿನ ಪ್ರತಿ ವರ್ಷನೂ ಕೂಡ ನೀಡ್ತಾರೆ. ಅದನ್ನೀಗ ಅಧ್ಯಕ್ಷರ ಕಡೆಗೆ ತಲುಪಿಸ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ವೇದಿಕೆಗೆ ಅನುವು ಮಾಡಿಕೊಟ್ಟಂತಹ ವೇದಿಕೆಯ ಉಪಸ್ಥಿತರಿಗೆ ವಂದನೆಗಳು. ಜಯ ಮಾಸ್ಟರ್ಗೆ ಹಾಗೂ ಜಯರಾಮ್ ಅವರಿಗೆ ಧನ್ಯವಾದಗಳು. ತುಂಬಾ ಅಭಿನಂದನೆ ಪೂರ್ವಕವಾಗಿ ಪ್ರತಿ ವರ್ಷ ಕೂಡ ಉಷಾ ಮೇಡಮ್ ಮತ್ತೆ ಜಯಪ್ ಸರ್ ಅವರು ನಮ್ಮ ಗೆಳೆಯರ ಬಳಗ ರಂಗ ತಂಡಕ್ಕೆ ಏನಾದರೂ ಒಂದಿಷ್ಟನ್ನ ಅವರು ನೆರವನ್ನು ನೀಡ್ತಾ ಇರ್ತಾರೆ. ಆ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು, ಅವರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಹಾಗೇನೆ ಕೂಡ ನಮ್ಮ ಗೆಳೆಯರ ಬಳಗಕ್ಕಿಂತ ಸಮಾರೋಪದಲ್ಲಿ ನಮ್ಮ ಚಂದ್ರಪ್ಪ ಸರ್ ಅವರು ಅತಿ ದೊಡ್ಡ ಒಂದು ಕಲಾ ಮಾಧ್ಯಮ ಅಂತಕ್ಕಂಥ ದೊಡ್ಡ ಸಂಸ್ಥೆಯನ್ನು ಕೂಡ ಸಂಘಟಕರಾಗಿ, ಆಯೋಜಕರಾಗಿ ಅಲ್ಲೂ ಕೂಡ ವಿಶೇಷವಾಗಿ ಬಹಳಷ್ಟು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಏನು ಲಲಿತ ಕಲೆಗಳಲ್ಲಿ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನ್ ಇರ್ಬೋದು, ಅವರೆಲ್ಲ ಮೇರು ಗಾಯಕರನ್ನ ಕಾರ್ಯತರಿಸ್ಬಿಟ್ಟು ಅವರಿಗೆ ಆ ಪ್ರಾಂತ್ಯದವರಿಗೆ ಆ ಒಂದು ರಸದತ್ವವನ್ನು ನೀಡ್ತಕ್ಕಂಥ ಒಂದು ಶಕ್ತಿನ ಕಲಾ ಮಾಧ್ಯಮ ದಯಪಾಲಿಸಿದ್ದಾರೆ. ಅಂಥವರು ಅದ್ರ ಜೊತೆನಲ್ಲಿ ಪ್ರತಿ ವರ್ಷ ಕೂಡ ಅವರು ಬಂದಾಗ ಗೆಳೆಯರ ಬಳಗಕ್ಕೆ 5,000 ನೆರವನ್ನು ನೀಡ್ತಾ ಇದ್ದಾರೆ. ಕಲಾಮಾತೆ ಭುವನೇಶ್ವರಿ ಅವರಿಗೆ ಕೂಡ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಅಂತ ಕೇಳ್ತಾ, ಈಗ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಂಗಮೇಶ್ ಪಾಟೀಲ್, ಬಿಜಾಪುರ. ನನ್ನ ವೃತ್ತಿ ಸಿದ್ದೇಶ್ವರ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ ಆಗಿ 30 ವರ್ಷಗಳ ಕಾಲ ಕಲಾ ಮಾಧ್ಯಮದಲ್ಲಿ ಸಂಸ್ಥೆಯನ್ನು ಕಟ್ಟಿದ್ದೇನೆ. ಅದರಲ್ಲಿ ನಾಟಕಗಳನ್ನು ಮಾಡಿದ್ದೇನೆ. ಈ ಯೋಗೇಂದ್ರ ಸಿಂಗ್ ಇವರು ನನ್ನ ಜೊತೆಗಾರ. ಇವರಿಂದ ಗೆಳೆಯರ ತಂಡ ಪರಿಚಯವಾದ. ಇಲ್ಲಿಯೂ ಒಳ್ಳೆಯ ನಾಟಕ ಮಾಡ್ತೇವೆ. ನಾನು ಪ್ರತಿ ವರ್ಷ ಬರ್ತೀನಿ. ಈ ಗೆಳೆಯರ ಬಳಗ ಹೀಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ನಾನು ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಮಾಡ್ತೀವಿ ಪಾಟೀಲ್ ಸರ್, ಧನ್ಯವಾದ. ತಮ್ಮ ಒಂದು ದೊಡ್ಡ ಕರದಾಣದ ಮೂಲಕ ಅಂತ ಒಬ್ಬ ದೊಡ್ಡ ವ್ಯಕ್ತಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಕಲಾಮಾತೆ ಭುವನೇಶ್ವರಿ ಅವರಿಗೆ ಆರೋಗ್ಯ, ಆಯುಷ್ಯ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಅವರಿಗೆ ಗೌರವ ಸಮರ್ಪಣೆ ಗೆಳೆಯರ ವರ್ಗದ ವತಿಯಿಂದ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆಯೇ ಸಿ ಕೆ ಮಹೇಂದ್ರಪ್ಪನವರು
ಇಲ್ಲಿ ಕೂಡ ಆರಕ್ಷಕ ಉಪನಿರೀಕ್ಷಕರಾಗಿ ಕೆಲಸವನ್ನು ಮಾಡಿ ಸದ್ಯ ವಿಶ್ರಾಂತ ಸ್ಥಿತಿಯಲ್ಲಿದ್ದಾರೆ. ಈಗ ಅವರು ಕೃಷಿಕರಾಗಿ, ಉತ್ತಮ ಕೃಷಿಕರಾಗಿ ಮೊನ್ನೆ ನಡೆದ ಚುನಾವಣೆಯಲ್ಲಿ